ಕರ್ನಾಟಕದ ನಂದಿನಿ ಉತ್ಪನ್ನಗಳು ಈಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಸಿಗುತ್ತವೆ. ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ನಂದಿನಿ ಉತ್ಪನ್ನಗಳನ್ನು ಸಿಎಂ ಸಿದ್ದರಾಮಯ್ಯ ಬಿಡುಗಡೆಗೊಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರಾದಂಥ ವೆಂಕಟೇಶ್ ಹಾಗೆ ಚಲುವರಾಯಸ್ವಾಮಿ ಸೇರಿದ ಹಾಗೆ ಬಹಳಷ್ಟು ಮಂದಿ ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದಂಥ ಸಿಎಂ, ಗುಜರಾತ್ ಬಿಟ್ಟರೆ ಇಡೀ ದೇಶದಲ್ಲಿ ಹೈನುಗಾರಿಕೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. 1 ಕೋಟಿ ಕೆಜಿಯಷ್ಟು ಹಾಲು ಉತ್ಪಾದನೆಯಾಗುತ್ತೆ. ನಿತ್ಯ 31 ಕೋಟಿ ಹಣ ಪಟ್ಟಣದಿಂದ ಹಳ್ಳಿಗೆ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. $400 ಲಕ್ಷಕ್ಕೂ ಹೆಚ್ಚು ಹಾಲು ಗುಜರಾತ್ನಲ್ಲಿ ಬರ್ತಾ ಇದೆ. 400 ಲಕ್ಷ ಲೀಟರ್ ಹಾಲು ಗುಜರಾತ್ನಲ್ಲಿ ಬರ್ತಾ ಇದೆ. ನಮ್ಮಲ್ಲಿ ಬರ್ತಾ ಇರೋದು 1 ಲಕ್ಷ. 100 ಲಕ್ಷ. 100 ಲಕ್ಷದಿಂದ ನಾವು ಜಾಸ್ತಿ ಆಗ್ಬೇಕಲ್ವಾ? If you can't beat Gujarat, at least near to Gujarat, you must rise. At least 3 lakhs, 2 lakhs, 200 lakhs, 300 lakhs ಲೀಟರ್ಸ್ನ ನಾವು ತಲುಪ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಯಾಕಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇರ್ ಈಸ್ ಎ ಪೊಟೆನ್ಷಿಯಲ್ ಇನ್ ಕರ್ನಾಟಕ ಸ್ಟೇಟ್. ಈಗ ಮಂಡ್ಯದಲ್ಲಿ 10 ಲಕ್ಷ ಲೀಟರ್ ಆಗ್ಬಿಟ್ಟಿದೆ. ಇನ್ನೂ 10 ಲಕ್ಷ ಲೀಟರ್ ಮಾಡಬಹುದು. ಈಗ 10 ಲಕ್ಷ ಲೀಟರ್ ಆಗಿದೆಯಲ್ವಾ? 11.5 12 ಲಕ್ಷ ಅಂತ ಇಟ್ಕೊಳ್ಳೋಣ, 11 ಲಕ್ಷ ಅಂತ ಇಟ್ಕೊಳ್ಳೋಣ. ಇನ್ನು 20 ಲಕ್ಷ ಲೀಟರ್ ಮಾಡೋಕ್ಕೆ ಸಾಧ್ಯತೆ ಇದೆ. ಪ್ರಯತ್ನ ಮಾಡಿ. ಬರೀ ಹಾಲು ಉತ್ಪಾದನೆ ಹೆಚ್ಚು ಮಾಡೋದು ಮುಖ್ಯ ಅಲ್ಲ, ಜೊತೆಗೆ ಮಾರುಕಟ್ಟೆನೂ ಕೂಡ ಮಾಡಬೇಕು. ಹಾಗೆ ಮಾತನಾಡ್ತಾ ದೇವತೆಗಳು ಕೂಡ ಸರಾಯಿಯನ್ನ ಕುಡಿತಾ ಇದ್ರು. ಅದನ್ನ ಸುರಪಾನ ಅಂತ ಅವರು ಕರೀತಾ ಇದ್ರು. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಂತ ಭಾಷಣದಲ್ಲಿ ಅವರು ಹೇಳಿದಂತ ವಿಚಾರ ಬಹಳಷ್ಟು ಕಡೆ ಇದನ್ನು ಬೇರೆ ಬೇರೆ ಕಡೆ ಉಲ್ಲೇಖ ಕೂಡ ಆಗಿದೆ. ಹಾಗಾಗಿ ಇದೇನು ಬಹಳ ವಿವಾದದ ರೂಪ ಪಡೆದ್ಬಿಡುತ್ತೋ ಮತ್ತೊಂದೋ ಗೊತ್ತಿಲ್ಲ. ಬಟ್ ಅವರು ಆ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡಿದ್ರು? ಸುರ ಅಂದ್ರೆ ಏನು? ದೇವತೆಗಳು. ಹಾಗಂತ ಸರಾಯಿ ಕುಡಿರಿ ಅಂತ ನಾನು ಹೇಳಲ್ಲ. ಹಾಲು ಕುಡಿರಿ. ಹಾಲು ಕಂಪ್ಲೀಟ್ ಫುಡ್. ಹಾಲನ್ನ ಹೆಚ್ಚು ಹೆಚ್ಚು ಉಪಯೋಗಿಸಬೇಕು. ಹಾಲು ಕಂಪ್ಲೀಟ್ ಫುಡ್. ಹಾಲನ್ನ ಹೆಚ್ಚು ಉಪಯೋಗಿಸಬೇಕು. ಹಾಲು ಮಾರುವುದು ಬಹು ಮುಖ್ಯ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡ್ತಾ ಹೇಳ್ತಾರೆ. ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಹೇಳಿದ ಕುರಿಯನ್ ವಿರುದ್ಧ ಇದ್ದರು ಅನ್ನೋ ಕಾಣಿಸುತ್ತೆ. ಅವ್ರು ಹೇಳಿದ್ರು, ಹಳ್ಳಿಲೆಲ್ಲ ಹಾಲೆಲ್ಲ ಪಟ್ಟಣಕ್ಕೆ ಬಂದ್ಬಿಡ್ತು, ಪಟ್ಟಣದಲ್ಲಿರೋ ಸಾರಾಯಿ ಎಲ್ಲ ಹಳ್ಳಿಗೆ ಹೊಂಟೋಯ್ತು ಅಂತ ಆರ್ಗ್ಯುಮೆಂಟ್ ಮಾಡಿದ್ರು. ಅದೇನೇಳಿ ಆ ಥರ ಇಲ್ಲ. ಇಟ್ ಈಸ್ ನಾಟ್ ಸೋ. ಹಳ್ಳಿಲಿರೋ ಹಾಲೆಲ್ಲ ಬರೋದಿಲ್ಲ, ಮತ್ತೆ ಸಾರಾಯಿ ಅಲ್ಲೆಲ್ಲ ಬರಲ್ಲ. ಸಾರಾಯಿ ಕುಡಿಯೋರು ಕುಡಿತಾರೆ, ಎಲ್ಲ ಕಾಲದಲ್ಲೂ ಕುಡಿತಾರೆ. ದೇವತೆಗಳೇ ಕುಡಿತಿದ್ರು. ಈಗ ಸುರ ಅಂತ ಇದ್ರಲ್ಲಪ್ಪ, ಸುರಪಾನ ಅಂತಂದ್ರೆ ಏನು? ಸುರರು ಅಂದ್ರೆ ಯಾರು? ದೇವತೆಗಳು. ಸುರಪಾನ ಅಂದ್ರೆ ಏನು? ಸುರಪಾನ ಇದೆಲ್ಲ ಮಾಡ್ತಾ ಇದ್ರು. ಅಲ್ಲ, ನಾನು ಐ ಆಮ್ ನಾಟ್ ಫಾರ್ ಸಾರಾಯಿ ಕುಡೀರಿ, ವಿಸ್ಕಿ ಕುಡೀರಿ ಅಂತ ಅದ್ರ ಪರ ಇಲ್ಲ ನಾನು. ಕೆಲವರು ಕುಡ್ದೇ ಕುಡಿತಾರಪ್ಪ. ನಾನು ಅದಕ್ಕೆ ಜೆ.ಎಚ್. ಪಟೇಲ್ ಕಾಲದಲ್ಲಿ ಸಾರಾಯಿ ಬಂದ್ ಮಾಡಬೇಕು ಅಂತ ಒಂದು ಚರ್ಚೆ ಆಯಿತು.